ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾನೀಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ್, ಇವತ್ತಿನ ರೂಟೀನ್ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಗಿ ನಮ್ಮ ಗೌರಿನ ಕರ್ನ ಬೇರೆ ಕಡೆ ಕಟ್ ಬಂದು ನಮ್ಮ ಮನೆಯವ್ರು ಕಟ್ ಬಂದಿದ್ರು. ಎನ್ಚಿ ನೋಡ್ರಿ ಎಷ್ಟು ಸೌಂಡ್ ಮಾಡಕತ್ತೈತಿ. ಈಗಂತೂ ಸೀತಾಫಲ ಹಣ್ಣು ಆಗತ್ತಲ್ಲ, ಹಾಗಾಗಿ ಮಾವಿನಕಾಯಿ ತಿನ್ನೋದು ಬಿಟ್ಟೈತಿ. ಈಗ ಮಾವಿನಕಾಯಿನೂ ಒಂದು 3 ಅದಾವ. ಸೀತಾಫಲ ಹಣ್ಣು ತಿನ್ನಾಕತ್ತೈತಿ ಅಥವಾ ಮಾವಿನಕಾಯಿ ತಿನ್ನಾಕತ್ತೈತಿ ಗೊತ್ತಿಲ್ಲ. ಒಂದು ಸೀತಾಫಲ ಹಣ್ಣಂತೂ ನಾವಂದ್ರೂ ತಿಂದೇನೆ ಇಲ್ಲ. ಇನ್ಚಿ ಅಂತಂದ್ರೆ ನೀವು ಅಳಿಲು ಅಂತಿರಲ್ಲ, ಅಳಿಲು ಕಾಯಿ ಆಗ್ಯಾವ. ಆದ್ರೆ ಮಳೆ ಆಗತ್ತಲ್ಲ, ಈಗ ಹಣ್ಣಾದ್ರೂ ಏನಕ್ಕಾವಂದ್ರೆ ಇವು ಸೀತಾಫಲ ಹಣ್ಣು ಸಪ್ಪೆ ಇರ್ತಾವೆ, ಸಪ್ಪೆ ಇರ್ತಾವೆ. ಅಷ್ಟು ರುಚಿ ಇರಂಗಿಲ್ಲ. ಪೂರ್ತಿ ಮ್ಯಾಗದಾವು ಹಣ್ಣು ಎಲ್ಲ ತಿನ್ನಕತ್ಬಿಟ್ಟಾವು. ತಿನ್ನಲಿ, ನಮ್ಮ ಮನೆಯವ್ರಿಗೆ ತೆಗೆದು ಬಿಡಿ, ನಾವೇನು ಹಣ್ಣು ತಿನ್ನಂಗಿಲ್ಲ ಅಂತಂದ್ರೆ ನಾನು ಬೇಡ ಇರಲಿ, ಪಕ್ಷಿಗಳಿಗೆ ಗುಬ್ಬಿಗಳಿಗೆ ಅಕ್ಕವಲ್ಲ ಅಂತೇಳಿ ಹಾಗಾಗಿ ಬಿಟ್ವಿ. ಇವು ಅಲ್ಲೊಂದು ಹಣ್ಣು ತಿಂದೆ ತೋರಿಸ್ತೇನೆ. ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಲಾರ್ದ. ಇವತ್ತೊಂದು ನೀವೆಲ್ಲರೂ ಭಾಳ ದಿನದಿಂದ ಭಾಳ ಜನ ಹೇಳಾಕತ್ತಿದ್ರ ಒಂದು ಪ್ಲೇಸಿಗೆ ಹೋಗ್ರಿ ಅಂಥೇಳಿ. ನಾಳೆನ ನಾಳೆನ ನಾನು ಹೋಕ್ಕೇನಿ. ಪ್ಯಾಕಿಂಗ್ ಅತಿ ಮಾಡ್ಕೋಬೇಕಲ್ಲ ನೋಡ್ರಿ. ತಿಂದೈತಿ ಪೂರ್ತಿ. ಹಂಗೆ ಇಲ್ಲಿ ಸಾಕಷ್ಟು ಹಣ್ಣುಗಳನ್ನ ತಿಂದಾವ. ಎಷ್ಟು ಕಾಯಿ ಆಗತ್ತಾವ ನೋಡ್ರಿ. ಅಯ್ಯೋ ಇಲ್ಲಿ ಮಣ್ಣಿ ನಾನು ಇದನ್ನ ಹರ್ಕೋಬೇಕಂತ ನಾ ಹಿಡಿದು ನೋಡಿದ್ನಿ. ಒಂದು ಸೈಡ್ ಕಾಯಿ ಇತ್ತದ, ಇರ್ಲಿ ಬಿಡಂತೇಳಿ ಅದನ್ನೂ ತಿಂದಾವ. ಇಣಿಚ್ ತಿಂದೈತೆ ಅಥವಾ ಗುಬ್ಬು ತಿಂದೈತೆ ಗೊತ್ತಿಲ್ಲ. ನಾನು ಬಂದೆಲ್ಲ ಹಾಗಾಗಿ ಒದ್ರಬಲ್ತು ನೋಡ್ರಿ ಅದು ಇಣಿಚ್. ನಾನು ಹೇಳಿದ್ನೆಲ್ಲ ಇನ್ನೊಂದು 3 ಅಥವಾ 4 ಮಾವಿನಕಾಯಿ ಇದಾವೆ ಇವು ಅಂಥೇಳಿ. ಇವಷ್ಟ ಮಾವಿನಕಾಯಿ. ಇವನ್ನ ಹರಿದಿಟ್ರೆ ಅನ್ನಕ್ಕೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಹಿಂದೆ ಆಗಿರ್ತಾವಲ್ಲ. ಸೀತಾಫಲ ಕಾಯಿ ಅಂದ್ರೆ ಜಗ್ಗ್ಯಾವ. ದೊಡ್ಡನ ಮ್ಯಾಗ ಅದಾವ. ಮ್ಯಾಗಿದ್ದದನ್ನ ಹಣ್ಣಾಗಕತ್ತಾವ. ಒಂದು ತಿಂದೇ ಇಲ್ಲ. ತಿನ್ಬೇಕಂತ ಆಸೆ ಆಗೈತಿ, ಆದರೆ ತಿಂದೇನೇ ಇಲ್ಲ. ಇದನ್ನು ತೆಗಿಬೇಕು. ಇದನ್ನು ಇಲ್ಲೊಂದು ಐತಿ ಮಾವಿನಕಾಯಿ. ಇನ್ನೊಂದು 4-5 ಇದ್ದಂಗೆ ಅದಾವ ಅಂತ ಅನಿಸ್ತೈತಿ. ನೋಡಿನೇ ಇಲ್ಲ. ಸದ್ಯಕ್ಕೆ ಈಗ ಒಗ್ಯಾನ ಹೋಗಿಬೇಕಾ, ಸಾಂಪುಡ್ಯಾಗ ಹಾಕಿಟ್ಟೇನಿ. ಇನ್ನೊಂದೇನಂದ್ರೆ ಇವು ಪ್ಯಾಸನ್ ಫ್ರೂಟ್ ಜಗ್ಗ ಆಗತ್ತಾವ ನೋಡ್ರಿ ಕಾಯಿ. ಈಗ ಆಗತ್ತಾವ ಇವು ಭಾಳ ಅಂದ್ರೆ ಭಾಳ ಹುಳಿ ಅದಾವ್ರಿ. ಇವ್ನು ಹೆಂಗೆ ತಿನ್ನೋದು, ಜ್ಯೂಸ್ ಹೆಂಗೆ ಮಾಡ್ಕೊಂಡು ಕುಡಿಯೋದಂತ ಗೊತ್ತಾಗಲ್ತು ನನಗೆ. ನಾನು ಯೂಟ್ಯೂಬಲ್ಲೆಲ್ಲ ನೋಡೇನಿ. ಅದ್ರೊಳಗೆ ಕಾಯಿನ ಅರ್ಧ ಹಿಂಗೆ ಭಾಗ ಮಾಡಿ ಪಲ್ಪ ಅದು ಒಳಗೆ ಏನು ಇರ್ತೈತಿಲ್ಲ ಅದನ್ನು ಒಂದ್ರೊಳಗನ್ನ ಹಾಕಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತಾರೆ. ಸಿಕ್ಕಾಪಟ್ಟಿ ಕಾಯಿಗ ಇದ್ರೊಳಗೆ ಅಂದ್ರೂ ನಾವು ಕಾಣಿಸ್ತಾ ಇಲ್ಲ. ಇದ್ರೊಳಗೆ ಎಷ್ಟಾಗ್ಯಾವ ನೋಡ್ರಿ ಕಾಯಿ. ಫುಲ್ ಕಾಯಿನ ಆಗಿಬಿಟ್ಟಾವ. ಇಷ್ಟು ದಿನ ಆಗಿರ್ಕಿಲ್ಲ, ಅವು ಈಗ ಆಗತ್ತವ. ಅಡಿಗೆ ಎಲ್ಲ ಮುಗ್ದೈತಿ. ರೊಟ್ಟಿ ಮಾಡೀನಿ. ನಾಳೆ ಊರಿಗೆ ಹೋಗ್ಬೇಕಲ್ಲ ನನ್ನ ಹಬ್ಬಕ್ಕೆ, ಹಾಗಾಗಿ ದೇವಸ್ಥಾನಕ್ಕೆ ಹೊಂಟೇನಿ. ಯಾರಾದರೂ ಗೆಸ್ಟ್ ಮಾಡೋರು ಇದ್ರೆ ಗೆಸ್ಟ್ ಮಾಡಿರಿ, ನಾನು ಯಾವ ದೇವಸ್ಥಾನಕ್ಕೆ ಹೊಕ್ಕಿರ್ಬೋದು ಅಂತೇಳಿ. ಲಾಂಗ್ ಜರ್ನಿ ಐತಿ, ಬಸ್ಸಲ್ಲಿ ಪ್ರಯಾಣ ನಮ್ದು. ಹಾಗಾಗಿ ಖುಷಿ ಆಗತೈತಿ. ಒಂದು ಕಡೆ ಸಿಕ್ಕಾಪಟ್ಟಿ ಖುಷಿ ಆಗತೈತಿ. ಸದ್ಯಕ್ಕಿಲ್ಲಿ ಸಾಂಪಡೆ ಹಾಕಿಟ್ಟೇನಿ. ಕೆಲಸ ಇನ್ನೂ ಸಿಕ್ಕಾಪಟ್ಟಿ ಬಾಕಿ ಇದಾವೆ. ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಜರ್ನಿ ಮಾಡ್ಬೇಕಾದ್ರೆ ಎಡಿಟಿಂಗ್ ಅತಿ ಮಾಡೋಕೆ ಆಗಂಗಿಲ್ಲಲ್ಲ. ಹಾಗಾಗಿ ಒಂದು ಪಾರ್ಸಲ್ ಬಂದಿತ್ತು. ಆ ಬೇವಿನ ಗಿಡ ದಾಟಿ ಹೋಗಿ ಬಂದು ನೋಡ್ರಿ. ನಾನು ಅದಕ್ಕೆ ಬೈಕು ಸ್ಕೂಟಿ ಹೊಡ್ಯಾಕೆ ಕಲ್ಕೋಬೇಕು ಅನ್ನೋದು. ಸೈಕಲ್ ಕಲ್ತಿದ್ರೆ ಅಟ್ಲೀಸ್ಟ್ ಸೈಕಲ್ ತೊಗೊಂಡಾದ್ರೂ ಹೋಗಿದ್ರಕ್ಕಿತ್ತು. ನಮ್ಮ ಇಟಲಿ ಇವತ್ತು ಸಾಲಿಗೆ ಹೋಗಿರ್ಕಿಲ್ಲ, ಮನೆಯಾಗಿದ್ದ. ನಾನು ಹೋಗಿದ್ನಿ. ಮತ್ತು ನಮ್ಮ ಮನೆಯವ್ರು ಫೋನ್ ಹಚ್ಚಿನಿ ಅದಾರೇನು ಅಂಥೇಳಿ. ಅದು ಒಬ್ಬೊಬ್ಬರು ಮನೆಗೆ ಬಂದಾಗ ಕೊಡ್ತಾರೆ. ಫಸ್ಟ್ ಟೈಮ್ ಬಂದಿರ್ತಾರಲ್ಲ, ಆ ರೀತಿ ಗೊತ್ತಿರೋಂಗಿಲ್ಲ. ಅವ್ರು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ನಾವು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕಾಕೈತಿ. ಹಾಗಾಗಿ ಹೋಗಿ ತೊಗೊಂಬಂದು ನಾನು ಯಾವ ಪಾರ್ಸಲು ಏನು ಅಂಥೇಳಿ ವಿಡಿಯೋದಲ್ಲೇ ಶೇರ್ ಮಾಡ್ಕೋತೀನಿ. ಕೆಲವೊಂದ್ಸಲ ವಿಡಿಯೋನ ಶೂಟ್ ಮಾಡಿರ್ತಿಲ್ಲ ನಾನು. ಹೊಲ್ದಾಗಿದ್ರೆ ಹೆಣ್ಮಕ್ಳು ಕರೀನಪ್ಪ ಬೈಕ್ ಸ್ಕೂಟಿ ಹೊಡ್ಯಾಕೆ ಕಲ್ತಿರ್ಬೇಕು. ಯಾಕಂತಂದ್ರೆ ಇಲ್ಲದೇ ಇರುವಾಗ ಈ ಥರ ಎಲ್ಲ ಕಷ್ಟ ಆಕೈತಿ. ನಡ್ಕೊತ ಹೋಗೋದು ಬರೋದು, ವಾಕಿಂಗ್ ಆದಂಗೆ ಆಕೈತಿ ಇಲ್ಲ ಅಂತೆಲ್ಲ. ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದಾಗೆ ಇವತ್ತು ನನಗೆ ಒಂದೊಂದು ಸೆಕೆಂಡು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಹಾಗಾಗಿ ಟೈಮ್ ಭಾಳ ವೇಸ್ಟ್ ಆಯ್ತು ಇವತ್ತು. ಪರವಾಗಿಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ನಾನು ಯಾವಾಗಲೂ ಹಂಗೆ ಪ್ರತಿ ಸಲನೂ ನಾನು ಪಾಸಿಟಿವ್ ಥಿಂಕ್ ಮಾಡಿದರೆ ನೆಗೆಟಿವ್ ನಡೀತಿರ್ತೈತೆ ನನ್ನ ಲೈಫಲ್ಲಿ. ಮಳೆ ನೀರು ನೋಡಿ ಎಷ್ಟು ಚಂದ ಕನಸಾಗತೈತಿ. ಮಡ್ಡೆಲ್ಲ ನಮ್ಮ ದೇವಿಯರ ಬಗ್ಗೆ ಇಲ್ಲೇ ಹೋಗಿತಾರೆ. ಇಲ್ಲೇ ಯಾಕಂದ್ರೆ ಬಹುಶಃ ಅಲ್ಲೇ ಹೋಗಿತ್ತಿರ್ಬೋದು. ನೀರು ಹರಿತೈತಲ್ಲ ಅಲ್ಲೇ, ಕಲ್ಲು ಮಸ್ತದವಲ್ಲ ಹೋಗ್ಯಾನಿಗಕ್ಕೆ. ಪ್ಯಾಕಿಂಗ್ ಮಾಡ್ಬೇಕಂತೇಳಿ ಅರ್ಬಿ ಹಂಗೆಲ್ಲ ಕಿತ್ತೋಗದೆ ನೋಡ್ರಿ.
ಸೀರೆ ಆದ್ರೆ ಸೀರೆ ಅದಾವ ಭಾಳ ಅದಾವ. ಡ್ರೆಸ್ ಆದರೆ ನಾನು ಡ್ರೆಸ್ಸನ್ನು ತೊಗೊಂಡಿಲ್ಲ, ಯಾಕಂದ್ರೆ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಅನ್ಪ್ಲ್ಯಾನ್ ಇದೆ, ಸಡನ್ಲಿ ಹೋಗೋದಾತ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಅಂದ್ರೆ ಒಬ್ಬಾಕೆ ಹೋಗ್ಬೇಕಾದ್ರೆ ನಾನು ಈ ಬ್ಯಾಗ ಒಯ್ಬೇಕಂತ ಅಂದ್ಕೊಂಡೇನೆ, ಯಾಕಂದ್ರೆ ಬಸ್ಸಲ್ಲಿ ಜರ್ನಿ ಇಲ್ಲ. ಹಾಗಾಗಿ ಈ ಬ್ಯಾಗ್ ಹೋದ್ರೆ ಚಲೋನ ಅಥವಾ ಆ ಬ್ಯಾಗ್ ಹೋದ್ರೆ ಚಲೋನ ಅಂತ ಹೇಳ್ರಿ. ನೆಕ್ಸ್ಟ್ ಟೈಮ್ ಹಬ್ಬಕ್ಕೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಈಗ ಆಲ್ರೆಡಿ ವಿಡಿಯೋ ಅಂತೂ ನಾನು ಹೋಗಿ ಬಂದು ಆದಿಂದ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿರ್ತೇನೆ, ಯಾಕಂತಂದ್ರೆ ಟೈಮ್ ಇರಂಗಿಲ್ಲ ಎಡಿಟಿಂಗ್ ಮಾಡೋಕೆ ನನಗೆ. ಅದ್ರ ಸಲುವಾಗಿ ಶಾಪಿಂಗ್ ಮಾಡೋದು ಭಾಳ ಇಷ್ಟ. ಯಾರಿಗೆ ಅಂತ ಹೇಳಕ್ಕೆ ಕಮೆಂಟ್ ಮಾಡಿ ಹೇಳ್ರಿ. ನಾನಂದ್ರೂ ಅರ್ಬಿನ ತೊಗೊಳಂಗಿಲ್ಲ, ಹಿಂಗೆ ಎಲ್ಲಾರು ಹೋಗೋ ಮುಂದೆ ತಲೆ ಕೆಟ್ಟು ಬಿಡ್ತೈತಿ. ನನ್ನ ಕರೆನ ಶಾಪಿಂಗ ಮಾಡಿಲ್ಲ. ನನ್ನ ಹಂಗೇನು ಅರ್ಬಿ ಮ್ಯಾಗ ಅಷ್ಟೊಂದು ಆಸಕ್ತಿ ಇಲ್ಲ, ಆದರೆ ಇನ್ನು ಮುಂದೆ ಬೆಳೆಸ್ಕೋಬೇಕು ಆಸಕ್ತಿನ. ಸದ್ಯಕ್ಕೆ ಬ್ಯಾಗ್ ಅಂತ ಅಂದ್ಕೊಂಡೇನಿ, ನೋಡ್ಬೇಕು. ಒಂದು ಸೀರೆ ತೊಗೊಂಡೆ, ನಾನು ಟೆಂಪಲ್ಗೆ ಹೊಂಟೇವಲ್ಲ, ಹಾಗಾಗಿ ಒಂದು ಸೀರೆ, ಒಂದು ನೈಟಿ ಇರಲಿ ಅಂತ ಒಂದು ನೈಟಿ ತೊಗೊಂಡಿನಿ. ನಾನು ಹನಿಗೆ ತೊಗೊಂಡು ಎಲ್ಲಿ ಇಟ್ನಿ ಅಂತ ನನಗೆ ಗೊತ್ತಾಗಲ್ತ. ಹೊಸ ಹನಿಗೆ ಅದ. ಸದ್ಯಕ್ಕೆ ಇಂಥ ಬ್ಯಾಗ್ ಆದ್ರೆ ಬೆಸ್ಟ್. ಇದು ನಾವ್ ಅರ್ಬಿ ಇಡಾಕ ಜಾಗ ಇರೋದಕ್ಕಿಂತ ಬರೀ ಬೆಲ್ಟ್ ಇವ ಬಾಳ ಅದಾವ. ಇದನ್ನ ಹಾಕೊಂಡು ಹೋಗಾಕ ಒಂಥರ ಅನಿಸ್ತೈತಿದ. ಬರೀ ಎಲ್ಲಿ ಸಿಕ್ಕಲ್ಲಿ ಏನೋ ಕೊಟ್ಬಿಟ್ಟಾರ. ಟ್ರೆಕ್ಕಿಂಗ್ ಬ್ಯಾಗ್ ಇದು. ಇದ್ರೊಳಗ ಒಂದ 2-3 ಡ್ರೆಸ್ ಏನತ್ ಇಟ್ಕೊಂಡೇನಿ, ಇರ್ಲಿ ಅಂತ ಒಜ್ಜೆ ಅಕ್ಕವು. ಒಂದ್ ಸೀರೆ, 3 ಡ್ರೆಸ್ ಇಟ್ಕೊಂಡೇನಿ, ಇರ್ಲಿ ಅಂತೇಳಿ ಮತ್ಕೊಂಡ್ ಹೋಗಕ್ಕಷ್ಟೇ. ಪ್ಯಾಕ್ ಹಾಕಿದ್ದಾಗ ಇದನ್ನ ಹಾಕೊಂಡು ಹೋಗೋಣಂತ ಅಷ್ಟ. ಮತ್ತ ಏನಿಲ್ಲ, ಒಂದು ವಾಟರ್ ಬಾಟಲ್ ಇಟ್ಕೋಬೇಕ. ಹಂಗೆ ಎಲ್ಲ ಹೋಗ್ತಾ ಹುಡುಕ್ಯಾಡಕತ್ತೆ, ನೀವು ಸಿಗನ ಹೊಲ್ತ. ಸೋಪು, ತಿಕ್ಕಳಿ, ಒಂದು ಕ್ರೀಮ್ ತಗೊಂಡೇನಿ. ಇದು ಬ್ಯಾಗ್ ಇದೆಲ್ಲ ಹಿಂಗೆ ಹಿಡ್ಕೊಂಡು ಹೋಗಕ್ಕೈತಿ, ಅಂದ್ರೆ ಯಾಕೋ ಇದು ಬ್ಯಾಡ್ ಅಂತ ಅನ್ಕೊಂಡಿರತಿ. ಹಂಗಾಗಿ ಒಂದು ರಗ್ ಇಟ್ಕೋಬೇಕು, ಸಣ್ಣದೊಂದು. ಇದು ಡ್ರೆಸ್ ಒಂದು 7-8 ಚೂಡಿ. ಇದು ಚಂದ ಐತಿ. ನಾನು ಅವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದ್ದು. ಒಂದ್ಸಲ 2 ಸಲ ಅಷ್ಟೇ ಹಾಕೊಂಡೇನಂತ ಅನಿಸ್ತೈತಿ. ನಂಗೆ ಇಂತಲ್ಲೆಲ್ಲ ಪಿಟ್ ಆಗದತ್ತ. ಅದ ನಮ್ಗಿದ್ರು ಹೈಟ್ ಹಾಕೊಳ್ಳೇನಂದ್ರ ದಪ್ಪ ಕಡಿಮೆ ಅದಳ, ಆಕಿಗೆ ಬರ್ತೈತಿ. ಅದಕ್ಕೂ ಏನಾದ್ರು ನೆಗೆಟಿವ್ ಕಮೆಂಟ್ಸ್ ಹಾಕೋಬೇಡ್ರಿ. ಇಷ್ಟ ಆತ. ಟವಲ್ ಇಟ್ಕೊಂಡೇನಿ, ಒಂದು ರಗ್ಗೊಂದು ಇಟ್ಕೊಂಡ್ರೆ ಮುಗೀತು. ಹನಿಗೆ ಗೊತ್ತಾಗಲ್ಲ ನನಗ. ಎಲ್ಲ ಇಲ್ಲೂ ಹುಡುಕಿಡಕತ್ತೇನೆ. ಇಲ್ಲೇ ತಗೊಂಡೇನೆ, ನನಗೆ ಎಲ್ಲ ಇತ್ತದ. ತಗೊಂಡ್ ಎಲ್ಲಿ ಇಟ್ಟನೆ ಗೊತ್ತಾಗಲ್ತ. ಸದ್ಯಕ್ಕೆ ಇಷ್ಟನ್ನು ಹೆಂಗ್ ಹೊಂದಿಸಿಡ್ಬೇಕಪ್ಪ, ಅದ ತಲೆಬ್ಯಾನಿ ನೋಡ್ರಿ. ಇಡಬೇಕ, ಏನು ಮಾಡಕ್ ಆಗಿಲ್ಲ ಹೊಂದಿಸಿ. ಸದ್ಯಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಊಟ ಮಾಡ್ತೇನೆ. ನಾನು ಊಟ ಮಾಡಿ ಆಮ್ಯಾಗ ಹೊಂದಿಸಿಡ್ತೇನೆ. ನಾನು ಯಾವ ಟೆಂಪಲ್ಗೆ ಹೊಂಟಿರ್ಬೋದು ಅಂತೇಳಿ ಗೆಸ್ ಮಾಡಿ. ಆಲ್ಮೋಸ್ಟ್ ಭಾಳಷ್ಟು ಜನ ಹೋಗಿ ಬಂದಿರ್ತಾರೆ ಅಂತ ಅನ್ಕೋತೇನೆ. ನಾನು ತಲೆ ಹುಷಾರದಕ್ಕೆ ಹಂಗೆ ಮಾಡೀನಿ. ಮತ್ತು ಏನಂತಂದ್ರೆ, ನಾನು ಹೋಗೋ ಟೆಂಪಲ್ ಭಾಳ ಸ್ಪೆಷಲ್ ಟೆಂಪಲ್ ಅದ. ಹಾಗಾಗಿ ನೋಡೋಣ, ಅಂದ್ರೆ ನಿಮ್ಗೆ ಯಾವ ದೇವ್ರ ಮ್ಯಾಗ ಭಾಳ ಭಕ್ತಿ ಅಂತ ಹೇಳಿ ಕಮೆಂಟ್ ಮಾಡಿ. ನಂಗೆ ಶಿವ ಅಂದ್ರೆ ಭಾಳ ಇಷ್ಟ ಮೊದಲಿಂದನೂ ನಾನು. ಆದರೆ ಶಿವ ಯಾವುದು ನನ್ನ ಒಂದು ಆಸೆನೂ ಈಡೇರಿಸಿಲ್ಲ. ಮೊನ್ನೆ ಹಿಂಗೆ ಹೇಳಿದ್ರು, ನಮ್ಮ ಮನೆ ದೇವ್ರದ್ದು ಹೇಳಿದ್ ನಾನು, ಮನೆ ದೇವ್ರ ಮ್ಯಾಗ ಹಾಕಕ್ಕೆ ಹೋಗ್ಬೇಡ್ರಿ ಅಂತೇಳಿ. ಮನೆ ದೇವ್ರು ಆಗಿದ್ದು ಕಟ್ಲಿಸ್ ಒಂದು ಮಗುನೂ ಕೊಡೋಕ್ಕಾಗಲ್ತ. ಅವ್ನು ಹನುಮಪ್ಪ ಯಾವ ಯೋಗ್ಯತೆನೂ ಇಲ್ಲ ಅಂತ ಅನ್ಕೋತೀನಿ. ಸಿಟ್ಟು ಮಾಡ್ಕೋಬೇಡ್ರಿ, ಯಾಕಂದ್ರೆ ನಮಗೆ ಗೊತ್ತಾ ಫೀಲ್ ಏನನ್ನೋದು, ಎಷ್ಟೆಲ್ಲ ಅವಮಾನ ಆಕೈತೆ ಅನ್ನೋದು. ಏನೂ ಕೇಳ್ಕೊಂಡಿಲ್ಲ ನಮ್ಮ ಮನೆ ದೇವ್ರ ಹತ್ರ, ಅದೊಂದು ಕೇಳ್ಕೊಂಡಿರೋದು, ಅದನ್ನೂ ಈಡೇರ್ಸೋಕ್ಕಾಗಲ್ತು. ಹಾಗಾಗಿ ದೇವ್ರನ್ನ ಇದನ್ನು ಮಾಡಬೇಕು.
ಬೈಬೇಕು ಸಿಟ್ಟು ಬಂದಾಗ. ಇನ್ನೂ ಬಿರಿ ಬೈತಿರ್ತೇನೆ ನನ್ನ ಸಿಟ್ಟು ಬಂದಾಗ. ಏನು ಮಾಡಲಿ ಹೇಳ್ರಿ? ನಿಮ್ಗೆ ಬೈಯೋಕ್ಕಾಕೈತೆ, ನನ್ನ ಗಂಡನ ಬೈಯೋಕ್ಕಾಕೈತೆ, ಅಥವಾ ನನ್ನ ಬೈಕೋತೇನೆ ಇಲ್ಲಂತೆಲ್ಲ, ಸಿಕ್ಕಾಬಿಟ್ಟು ಬೈಕೋತೇನೆ ನನ್ನನ್ನು ನಾನು. ಹುಟ್ಟಿಸಿರೋದು ಆ ದೇವರಲ್ಲ, ಈ ಭೂಮಿಗೆ ಕಳಿಸಿರೋದು ಆ ದೇವರಲ್ಲ. ಹಾಗಾಗಿ ನಾವು ಬೈದ್ರೆ ಅವ್ನು ಕೇಳಿಸ್ಕೋತಾನ. ವಾಪಸ್ ಅವ್ನು ನಮ್ಗೆ ಯಾವ ರೀತಿಯಲ್ಲಿ ಶಿಕ್ಷೆ ಕೊಡ್ತಾನೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಬೈತೇನೆ, ಎದುರಿಗಿರಂಗಿಲ್ಲಲ್ಲ, ಹಂಗೆ ಬೈತೇನೆ ಅಷ್ಟೇ, ಮತ್ತೇನಿಲ್ಲ. ನಾನು ಮತ್ತೆ ಆಮ್ಯಾಗ ಸಿಗ್ತೀನಿ. ನಾನಿವತ್ತು ರೊಟ್ಟಿ ಭಾಳ ಅಂದ್ರೆ ಭಾಳ ಮಾಡೇನಿ. ನಮ್ಮ ಯಜಮಾನ್ರು ಬಂದ್ರೆ ಅವ್ರು ಏನಾದರೂ ಹುಡ್ಕೋದ್ರಾಗ ಇರ್ತಾರೆ. ಊಟ ಮಾಡಂದ್ರೆ ಊಟ ಮಾಡಕ್ಕೆ. ಮುಂಜಾನ್ಯಾಗ ಹಾಗಲಕಾಯಿ ಫ್ರೈ ಮಾಡೇನಿ. ಮತ್ತು ಇಲ್ಲಿ ಮಜ್ಜಿಗೆ ಅದಾವ, ಇದು ಆಲೂಗಡ್ಡೆ ಪಲ್ಯ, ಇದು ಮಜ್ಜಿಗೆ ಸಾರು, ಇಷ್ಟೆಲ್ಲ ಐತಿ. ಮತ್ತು ಇಲ್ಲಿ ಕೊಬ್ಬರಿ ಚಟ್ನಿ, ಮತ್ತು ಇಲ್ಲಿ ಶೇಂಗಾ ಕಾಳು ಕೊಬ್ಬರಿ ಹಾಕಿ ಸಾರು ಕಸೀನಿ. ನಮ್ಮ ಮನೆಯವ್ರು ಊಟ ಮಾಡಕ್ಕೆ ಒಲ್ಲಂತಾರೆ. ಇಷ್ಟೆಲ್ಲ ಮಾಡೇನಿ, ಅನ್ನನ ಮಾಡಿಲ್ಲ ನಾನು. ವೆಂಕಟೇಶ್ ಅನ್ನ ಮಾಡಲಿ ಈಗ? ನೀವಂದ್ರು ಮಸ್ತಾಗ್ಯಾವ್ರಿ ವೆಂಕಟೇಶ. ಹೋದ್ರಂತ ಅನಿಸ್ತೈತೆ ಅವ್ರು. ಊಟ ಮಾಡೋಣಂತ ಬರ್ರಿ. ನಮ್ಮೂರಿಗೆ ದಿನಾಟ ಮಳೆ ಆಗತ್ತೆ ನೋಡ್ರಿ, ಖುಷಿ ಆಗತಿ. ನಮ್ಮ ಮನೆಯವ್ರಂತೂ ನನ್ನ ಮ್ಯಾಗ ಅಲ್ಲಿ ನೋಡಲ್ಲ ಕಾಲಾಗ ನೀರು ಬರ್ತಾವ, ಜಾರ್ ಬಿದ್ದಿ ಅಳ್ಕತಾಟ ಇಷ್ಟು ಕಿಟಕಿಯಾಗ ನೀರು ಒಳಗ. ಹೌದು, ಮಳೆ ಈ ಕಡೆ ಐತಲ್ಲ, ಜಗ್ಲಿ ಮಠ ಹೋಗ್ಯಾವ್ರಿ ನೀರು. ಹೌದಪ್ಪ, ಹೌದು. ಇದಕ್ಕ ನಾನು ಕಾಲ್ ಮುಟ್ಕೊಂಡು ಬಡಿಸ್ಬೋದು ಅನ್ನೋದು ನಮ್ಮ ಕಡೆ ಹೆಂಗೆ ಅಂತಾರ. ಇಲ್ಲಿ ಸವಿಯೊಳಗೆ ಎಣ್ಣೆ ಇತ್ತು, ಅದ್ರ ಬಂದ ಹಾಳಿದೆ ಗಾಳಿ. ನಾನು ನಮ್ಮ ಗೌರಿ ಮೇಯ್ಸಾಕಂತ ಹೇಳಿ ಹೋಗಿದ್ನಪ್ಪ. ಮಳೆ ಬಂದು ಮಳೆ ಬರ್ತೈತೆ ಬಾ ಇದೆ ಅಂತೇಳಿ ಅದಕ್ಕೆ ಕೈ ಇಟ್ಟಿದ್ದೆ. ಅದ್ರಾಗೂ ನೀರು ಸಿಡ್ದ ಅಂತ ಅನಿಸ್ತೈತಿ. ಸದ್ಯಕ್ಕನೆಲ್ಲ ಅವ್ರು ಸೋರಿವಿ ಹೊರಗೈತಿ. ನಮ್ಮ ಮನೆಯವ್ರು ಸಂತಿಗೆ ಹೋಗಿದ್ರ, ಸಂತಿ ಮಾಡ್ಕೊಂಡ ಎಲ್ಲ ಅವ್ರು ಸೋರಿವಿ ಹೊರಗೈತಿ. ತೊಗೊಂಡು ಬರ್ತಾಳಂತ ಈಗ ಅದು ತೋರೈತಿ ಹೊರಗೆ. ಆರಿ ತಂದಿ ತೋರಿಸೋದಂದ್ರೆ ಹಿಂದೆ ನೋಡ್ರಿ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಸಿಟ್ಟು ಬರ್ತೈತಿ. ನನ್ನ ಗಂಡ ಭಾಳ ಶಾಣ್ಯ ಅಂತ ಬರೆಸ್ತಾನಂತ, ನನ್ನ ಕೈಯಾಗ ಫೋನ್ ಐತಂತ. ಇರೋರಿ ಬರ್ರಿ ಕಾಮಿಡಿ ಮಾಡ್ಕೊಂತ, ಜಗಳ ಮಾಡ್ಕೊಂತ, ತಮಾಷೆ ಮಾಡ್ಕೊಂತ. ಏನಪ್ಪ ನಿಮ್ಮ ಮನೇಲಿ ಹಿಂದೆ ಹಳ್ಳ ಹರಿದೈತಲ್ಲ, ನನ್ನ ಗಂಡಾಗ ಅಷ್ಟು ಬಡ್ಕೊಂಡು ಬಂದಿದ್ದೆ ಮನೇಲಿ ಹರಿದೈತಲ್ಲ. ನೋಡಲ್ಲಿ ತಗೊಳಕ್ಕೆ ರೊಕ್ಕಿಲ್ಲ ಅಂತ ನಿಮ್ಮ ಮನೆಗೆ ಹೇಳ್ರಿ, ಹತ್ತಿ ತರಬಿ ಹಾಕೋಬಾರ್ದು ಅಂತೇಳಿ. ದರಿದ್ರ ಹತ್ತದ ಅಂತೇಳಿ ಯಾರಿಗೂ ಹೇಳ್ರಿ. ನನ್ನ ಕಷ್ಟ ಅದ, ನನ್ನ ಗಂಡ ಕೊಡೋ ಟಾರ್ಚರ್ನ ಏನು ಮಾಡೋದು ಹೇಳ್ರಿ. ಈ ನಮ್ಮನೆ ಹಿಂಸೆ ಕೊಟ್ರೆ ಹೆಂಗೆ ಬದುಕೋದಪ್ಪ ದೇವರೇ. ಇಲ್ಲ ಕಿಡಿಕಿ ಐದಿಲ್ಲ, ಅದಕ್ಕೊಂದ ಹಾಳಿಗೆ ಹಾಕಿಲ್ಲ. ತೆಗಿಬಿಡ ಅಂದಷ್ಟ ನೋಡಿ ತಣ್ಣೀರು ಇಷ್ಟು ಒಳಗೆ. ಈಗ ನೀರು ಉಂಡ್ರಿಂದ ಬೆಂಡ್ ಆಗಿಬಿಟ್ಟಿರ್ತದೆ, ಸರಿಯಾಗಿ ತುಂಬಿಲ್ಲ. ಫ್ರೆಂಡ್ಸ್, ನಾನಿವತ್ತು ಮಸಾಲೆ ರೈಸ್ ಮಾಡೋದನ್ನು ಶೇರ್ ಮಾಡ್ಕೋತೀನಿ ಭಾಳ ಸಿಂಪಲ್ಲಾಗಿ. ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ರೆ, ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಅದೇನಿ, ಮಸಾಲೆ ರೈಸ್ ಅಂತಿರಲ್ಲ ಅದನ್ನ ಒಂದ್ಸಲ ಶೇರ್ ಮಾಡ್ರಿ ಅಂತೇಳಂತಂದ್ರೆ, ನಾನು ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಅಂದ್ರೆ ವಾಯ್ಸ್ ಮೆಸೇಜ್ ಕಳಿಸಿದೀನಿ ನಾನು ಯಾವ ಥರ ಮಾಡ್ತೇನೆ ಅಂತೇಳಿ. ಮತ್ತು ಕೆಲವ್ರಿಗೆ ಯಾರಿಗಾದ್ರೂ ಇಷ್ಟ ಆದರೂ ಆಗ್ಬೋದು, ಯಾಕಂದ್ರೆ ಸಿಂಪಲ್ ರೆಸಿಪಿ ನಾನು ಮಾಡೋದು. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಆರಾಮ್ಸೆ ಟ್ರೈ ಮಾಡ್ಬೋದ. ಯಾಕಂದ್ರೆ ಭಾಳ ಸಿಂಪಲ್ ರೆಸಿಪಿ, ಮತ್ತು ಎಷ್ಟು ರುಚಿಯಾಗಿರ್ತೈತೆ ಅಂತಂದ್ರೆ ಹೇಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ರುಚಿಯಾಗಿರ್ತೈತಿ. ನೀವು ಒಂದ್ಸಲ ಏನಾದರೂ ಮಾಡ್ಕೊಂಡ್ರೆ ಅಂದ್ರೆ ತರಕಾರಿ ಪಲಾವ್ ಅದನ್ನ ಇದನ್ನ ಮಾಡೋದನ್ನೇ ಬಿಡ್ತೀರಿ, ಇದನ್ನ ಮಾಡ್ತೀರಿ, ಅಷ್ಟು ರುಚಿ ಆಕೈತದ. ಈಗ ನಾನಿಲ್ಲೇ
ಸೋನಾ ಮಸೂರಿ ಅಕ್ಕಿ ತೊಗೊಂಡೇನಿ. ಜೀರಾ ರೈಸ್, ಸೋನಾ ಮಸೂರಿ ನಿಮ್ಗೆ ಯಾವ್ದು ಅನುಕೂಲ ಆಕೈತೆ ನೋಡಿ ಅದನ್ನು ತೊಗೋಬೋದ. ಅದು ರೇಷನ್ ಅಕ್ಕಿಗೆ ಅಷ್ಟೊಂದು ರುಚಿ ಆಗಂಗಿಲ್ಲ. ನಾನು ಪಲಾವ್ ಹಿಂಗೇನೋ ಸ್ಪೆಷಲ್ ಪಲಾವ್, ಬಿರಿಯಾನಿ ಮತ್ತು ಮಸಾಲೆ ರೈಸ್ ಮಾಡಿನಂದ್ರೆ ಜೀರಾ ರೈಸ್ ಅಥವಾ ಬಾಸ್ಮತಿ ರೈಸ್ನ ಯೂಸ್ ಮಾಡ್ತೇನೆ. ಯಾಕಂದ್ರೆ ರುಚಿ ಭಾಳ ಇನ್ನೂ ಜಾಸ್ತಿ ಬರ್ತೈತೆ ಅಂತ ಹೇಳಿ. ಈಗ ಮಾಡೋದ್ರ ಕ್ವಿಕ್ಕಾಗಿ ತೋರಿಸ್ತೇನೆ. ಮೊದಲೆಲ್ಲ ತೆಗೆದಿಟ್ಕೋತೇನೆ ರೀ. ನನ್ನ ಗಂಡ ಬಾ ಅಂದ್ರೆ ಬರಲ್ಲ ನೋಡ್ರಿ. ಸಂಜೆ ಮುಂದೆ ನಾನು ಹಾಲು ಹಾಕೋದಿಲ್ಲ. ಯಾಕಂದ್ರೆ ಅವು ಆಚಕಡೆ ನಾನು ಹೇಳಿದ್ನಿಲ್ಲ, ನಮ್ಮ ದೇವಿಯರ್ಗೆ ಹೈನಿಲ್ಲ, ಹಾಗಾಗಿ ಮಜ್ಜಿಗೆ ಮಾಡ್ತೇನೆ. ದಿನಾ ಒಂದಕ್ಕೂ ಮಜ್ಜಿಗೆ ಮಾಡಕ್ ಬ್ಯಾಸ, ಬಟ್ ಅವ್ರಿಗೆ ಬೇಕು, ಹಂಗಾಗಿ ಮಾಡ್ತೇನೆ ನಾನು. ಇಲ್ಲಿ ಸಣ್ಣ ನೋಡ್ರಿ ಈ ಸೈಜ್ ಉಳ್ಳಾಗಡ್ಡಿ ಟೊಮೆಟೊ ತಗೊಂಡೇನಿ. ಇದಕ್ಕೆ ನೀರು ಹಾಕಿಡ್ತೀನಿ. ಇದು ಅಂದ್ರೆ ಲಘುನ ಆಕೈತಿ, ಟೈಮ್ ಭಾಳ ಆಗೈತಿ. ನಾನು ರಾತ್ರಿ ಊಟಕ್ಕೆ ಮಾಡಾಕ್ತೀನಿ ಮಸಾಲೆ ರೈಸ್. ನೀರು ಹಾಕಿ ತೊಳೆದಿಟ್ಟುಕೊಳ್ಳೋದಿದ್ದನ. ಹಿಟ್ಟು ಚೆಲ್ಲಿ ನೋಡ್ರಿ. ನಾನು ಏನಾರ ಮಾಡ್ತಿರ್ತೇನಲ್ಲ ಅವಸರ್ಲೆ. ನಮ್ಮ ಮನೆಯವ್ರಿಗೆ ಒಂದು ಕೆಲಸ ಹೇಳೇನಿ. ಇದೇನಾರ ಕೈ ಜಾರಿ ಬಿದ್ರೆ ಡಮಾರ. ಕೈ ಜಾರ್ಯಾಕ್ ಬೀಳ್ತೈತಿ. ತೊಳ್ಕೊಂಬಂದ್ರೆ ಹಂಗ ತೊಳ್ಕೊಂಬಂದಿ. ಮತ್ತೆ ರೊಕ್ಕ ಕೊಟ್ಟು ತೊಳ್ಕೊಂಬರೋದನ್ನ ಮಸಾಲೆ ರೈಸ್ ಮಾಡಕ್. ನಿನಗೂ ಕಲ್ಸ್ಬೇಕಲ್ಲ ಮಸಾಲೆ ರೈಸ್ ಮಾಡೋದು ಹೆಂಗ ಅಂತ ಹೇಳಿ. ಹೆಂಗ ಎಲ್ಲ ಬಂದತ್ತಾವ ನನಗೆ ಎಲ್ಲ ಮಾಡಿ ಯಾಕಂದ್ರೆ ಹೊಟ್ಟೆ ಪ್ಯಾಟ್ ನೋಡ್ಲಿ ಎಷ್ಟು ಕಂಪ್ಲೀಟ್ ಹೊಟ್ಟೆ ಪ್ಯಾಟ್ ಎಲ್ಲ ಹೋಗಿತ್ತಿದ. ಮತ್ತೆ ಈಗ ಹೊಟ್ಟೆ ಪ್ಯಾಟ್ ಬಂದಿತ್ತು. ಡಯಟ್ ಮಾಡಕ್ಕೆ ಆಗಿಲ್ಲ ಅಂದ್ರೆ ಕಷ್ಟ. ಸಿಟ್ಟಿಲೆ ಕಟ್ ಮಾಡಕತ್ತಾರ ನಮ್ಮ ಮನೆಯವ್ರಿಗೆ ಉಳ್ಳಾಗಡ್ಡಿ. ನನ್ಗೇನೋ ನೆನಪಾಗಿತ್ತಲ್ಲ. ಇದು ಆಮ್ಲೆಟ್ ಮಾಡ್ಲಿಕ್ಕೆ ಚಾಕ್ಲೇಟ್ ನಿನಗ ನೀಟ ಮಕಾಯಿ ಕಡೆ ತೋರಿಸ. ನಿಂಗೇನು ಬೇಕಾಗಿಲ್ಲ ಅಂದ್ರೆ ಕೈ ಬಿಡು. ಕೈ ಸರಿ, ಏನು ಬೇಕಾಗಿಲ್ಲ ಅಂದ್ರೆ ಮತ್ತೆ ಯಾಕ ಏನು ಬೇಕಾಗಿಲ್ಲ ಮತ್ತೆ ಯಾಕಂದ್ರೆ ನೀನು ಏನು ಮಾಡ್ತೀಯ ಅದನ್ನ ಮಾಡು. ನಿಂಗೆ ಬೇಕಂದ್ರೆ ನಿನಗೂ ಹೋಗ್ತೈತಿ, ನನಗೂ ಹೋಗ್ತೈತಿ. ಮಾಡು ಅಷ್ಟು. ಅಂದ್ರೆ ಈಗ ಅದನ್ನ ಇಟ್ಟಿದ್ನಿಲ್ಲ ನೀನ ಮಾಡ್ಬಿಡ. ಹಂಗಾದ್ರೆ ಇಲ್ಲ ನನಗೆ ಗೊತ್ತಾಗುದಿಲ್ಲ. ನೀನು ಇಲ್ಲ ಆಕತಿ. ಇಲ್ಲ ನನಗೆ ಗೊತ್ತಾಗುದಿಲ್ಲಪ್ಪ. ಹಿಂಗ್ ಮಾಡ್ಬಾರ್ದು. ಇಲ್ಲ ಬಾ. ಇಲ್ಲ ಹೆಚ್ಚಂದ್ರೆ ಉಳ್ಳಾಗಡ್ಡಿ ಹೆಚ್ಚತನ. ಉಳ್ಳಾಗಡ್ಡಿ ಅಕ್ಕ ಮತ್ತೆ ಹೆಚ್ಚಂದ್ರೆ ಉಳ್ಳಾಗಡ್ಡಿ ನಾ ಹೆಚ್ಚಾಗದಲ್ಲ. ಇಲ್ಲ ನಾ ಹೆಚ್ಚ ನಿನ್ನ ಮಾಡಕಡಿ ಏನ್ ಮಾಡ್ತೀನಿ. ಎಸ್ ಯಾರದ ನೀವು ಅಂತ ಈ ಕಿಚನ್ದಾಗ ನಾನು ಅಡಿಗೆ ಮಾಡಿದ್ರ ನಿಮ್ಗ ಖುಷಿ ಆಕೈತೆ, ಅಥವಾ ಹೊರಗಿನ ಕಿಚನ್ದಾಗ ಅಡಿಗೆ ಮಾಡಿದ್ರ ಈ ವಿಡಿಯೋ ನೋಡಕ್ ಇಷ್ಟ ಆಕೈತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವು ಸಣ್ಣದಲ್ಲ ಉಳ್ಳಾಗಡ್ಡಿ, ಹಂಗಾಗಿ 2 ತಗೊಂಡಿನಿ. ನಾನು 1 ಕಪ್ ಅಕ್ಕಿ ತಗೊಂಡಿನಿ. ಕಲತದ ಇನ್ನೂ ಹೆಚ್ಚು. ಅದು ಇದೈತೆ ನೋಡಿ, ಬ್ರಷ್ ಐತೆ ನೋಡಿದ್ರು. ಇಲ್ಲ ಅದ್ರೊಳಗೆ ಅದು ಯಾಕೋ ಕುಂತಿಲ್ಲ ಅಂತ ಅನಿಸ್ತೈತಿ. ಕುಂತದ ನಾ ಈ ಕಡೆ ಸರಿಸಿಟ್ಟಿದ್ನಿ. ಅವ್ಕೆ ಎಡಕ ಉರಿ ಆಗ್ತಾವಂಗ. ಆದ್ರೆ ಇಳಿಜಾರ ಐತೆ ಅದಕ್ಕೆ. ಜಗಳ ತಮಾಷೆ ತರಲಿ ಬಯಸ್ಕೊಳ್ಳೋದು. ಸಂಸಾರ ಅಂದ್ರೆ ಎಲ್ಲ ಇದ್ದಾಗನ ಸಂಸಾರದ ಒಂದೇ ತರ ಇದ್ರ ಥ್ರಿಲ್ ಇರಂಗಿಲ್ಲ, ಅದು ಮಜಾ ಇರಂಗಿಲ್ಲ. ಅದು ಹೆಂಗಂತೀರಿ ನೀವು? ಇದಕ್ಕ ಬರಬ್ಬರಿ ಅಂತೀರಿ, ಬರಬ್ಬರಿ ಇಲ್ಲ ಅಂತೀರಿ.
ಉರಿ ಕಮ್ಮಿ ಇಡ್ಲ ಇರ್ಲ ಅಷ್ಟ ಈಗ ಎಂತ ಚಂದ ಇತ್ತು ಅದನ್ನ ಒಪ್ಪಾರಿ ಭಾವಿಸಿದ್ ಮಾಡಿ ಬೇಕಾಗಿತ್ತ ಇದು ರುಕ್ಮಿಣಿ ನಿನಗ ಚಮಚ ತಗೋತಾರ ಅಂಬೇಶ ಸರ್ಕಸ್ ನೋಡ್ರಿ ನಮ್ಮ ಮನೆಯವ್ರು ಕಚ್ಚಾ ಆಮ್ಲೆಟ್ ಮಾಡತ್ತಾರ ಇದು ಕಾದಿರ್ತೈತಿ ಕೆಳಗೆಲ್ಲ ಇಟ್ಬಿಡ್ಲಿ ಮಸ್ತ್ ಐತಿ ಇದು ಮಸ್ತ್ ಐತಿ ಓಹೋ ಹಿಂಗೆ ಮಾಡ್ತಾರ ಗೊತ್ತೇ ಇರಲಿಲ್ಲ ಅಂದ್ರೆ ಎಡ ತತ್ತಿರುವ ಎಡ ಇದ್ದವ ಹಂಗಾಗಿ ಎಡ ತತ್ತಿದ್ ಮಾಡಾಕತ್ತೆ 3 ತತ್ತಿದ್ರೆ 3ಕ್ಕೂ ಆಡ್ತಿದ್ವಿ ನಾವು ಎಳೆ ಇಟ್ಬಿಡ್ಲಿ ಕೆಳಗೆ ಇಟ್ಬಿಡ್ರಿ ಕಾದಿರ್ತದ ಅದನ್ನ ಸುಡ್ತದ ಹಂಗ ನಾ ಹಿಡ್ಕೊಂಡು ಹಿಡ್ಕೊಂಡ್ಬಿಡ್ತ ತಿಳ್ಕೊ ಈಗ ಸರಿ ಎಲ್ಲಿ ತಲೆ ಮ್ಯಾಗಿಡ ಎಣ್ಣೆ ಎಲ್ಲ ಕಡ್ಯಾಕ ಇದನ್ನ ಮಾಡಿಬಿಟ್ನಿ ಅದನ್ನ ಭಾವಿಸಿ ಇಲ್ಲ ನನ್ನ ತಲೆ ಮ್ಯಾಗಿಡಲಿ ಇಲ್ಲಿ ಖಾಲಿ ಐತಿ ಇಲ್ಲಿ ಅದ್ರಾಗ ಇನ್ನು ಎಣ್ಣೆ ಎಲ್ಲ ಕಡ್ಯಾಕ ಅಯ್ಯೋ ಆತ್ಕರ ಮಾರಯ್ಯ ಅಷ್ಟ್ಯಾಕ ಇದನ್ ಮಾಡ್ತಿ ಇಪ್ಪ ಹಿಂಗ ಇವ್ರ ಮಾಡಕ್ ಸಾರಿ ಪವರ್ ಬ್ಯಾಂಕ್ ಬಿತ್ತರಪ್ಪ ಅಂತೇಳಿ ಒಂದಿಟ್ಟು ಯಾಕಡ್ರೆ ಸರಿಪ್ಪ ಆ ಕಡೆ ಸರಿನಿ ನಾ ಇದನ್ನ ಇಟ್ಕೋತೇನೆ ಟ್ರೈಪೋಡ್ ಇಟ್ಕೋತೇನೆ ಕಡೆ ಸರಿಯಾ ಮಾರಯ್ಯ ಒಂದಿತ್ತು ಒಂದಿಲ್ಲ ಖಾರ ಉಪ್ಪ ಕರೆಕ್ಟ್ ಹಾಕಿದ್ರ ಮಸ್ತ್ ನೋಡ್ರಿ ಯಾವುದೋ ಒಂದು ಅಡಿಗೆ ಈಗಿದ ಕಾಯಿಲಿ ನೀ ಮಾಡುದು ಒಂದಾಗ್ಲ ಎಲ್ಲ ಓಯ್ ಮ್ಯಾಗ ಕೆಳಗ ಖಾರ ಹಾಕಿ ಎಣ್ಣೆ ಒಳಗ ಇದನ್ ಮಾಡಿದ್ರ ಮತ್ತ ಕಡ್ಯಾಕ ಮಾಡೀನಿ ಅದ್ರಾಗ ಎಣ್ಣೆ ಕಡ್ಯಾಕ ಆಗಲ್ತಕ್ಕದ ಮತ್ತೆ ಇದು ಕಿಟಕಿ ಪಡಕಿ ಎಲ್ಲ ಕ್ಲೋಸ್ ಮಾಡಿ ಎಲ್ಲಾ ಕ್ಲೋಸ್ ಮಾಡಿ ನಮ್ಮ ಮನೆಯವ್ರು ನನ್ ಬೈಯಾಗತ್ತಾರ ಕಿಟಕಿ ಇಲ್ಲಿ ಅಲ್ಲಿ ಇರೋ ಕಿಟಕಿನೂ ಪ್ಯಾಕ್ ಮಾಡಿ ನಾವು ಮಳಿ ಸಂಬಂಧ ಮತ್ ಘಾಟ್ ಎಲ್ಲ ಹೋಗ್ಬೇಕು ಹೇಳ್ರಿ ಇಲ್ಲೇ ಇಲ್ಲ ಅದು ನಮ್ಮ ಓಣ್ಯಾಗನ ಹೋಗೋದದ ಇದೀಗ ಕಾದತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆಗೆದುಕೊಡಿಲಿ ಈಗ ಎಷ್ಟು ಬೇಕು ನೋಡ್ರಿ ಎಷ್ಟು ಎಣ್ಣೆ ಹಾಕೊಳ್ಳೋದ ಅಡ್ಡಾಡಕ್ ಕಳ್ಸಿಲ್ಲ ಅಲ್ಲ ಅವನ ಹಾಕೊಂತ ಹಂಗಂಗ ಈಗ ನಾನು ಏನ್ ಮಾಡ್ತೇನಂದ್ರ ಉಳ್ಳಾಗಡ್ಡಿ ಹಾಕ್ತೇನೆ ಉಳ್ಳಾಗಡ್ಡಿ ಹಾಕ್ದೇನೆ ಜೀರಿಗೆ ಸಸಿ ಹಾಕ್ತೇನೆ ಕಾಣಿಸ್ತದೆ ಅಂತ ಅನ್ಕೋತೇನೆ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಮೊದಲೇನಾದ್ರೂ ಹಾಕೋಬೋದ ಅಥವಾ ಈ ಟೈಮಲ್ಲಾದ್ರೂ ಹಾಕೋಬೋದು ಏನಿ ಕಾಲಿರ್ತೈತಲ್ಲ ಹಾಗಾಗಿ ತೊಂದರೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊಸರು ಐತೆ ನೋಡ ಇದು ಫ್ರಿಜ್ನಾಗ ಮೊಸರು ಹಾಕ್ತೀವಿ
ನಾವು ರೈಸ್ ಹೆಂಗೆ ಎಷ್ಟು ಮಾಡ್ಕೋತಿಲ್ಲ ಅಷ್ಟು ನಾನು ಇಲ್ಲೇ 3 ಲವಂಗ ಹಾಕಾಕತ್ತೀನಿ, ಸಣ್ಣದೊಂದ ಏಲಕ್ಕಿ ಮತ್ತು ಇಷ್ಟು ಚಕ್ಕೆ, ಪಲಾವ್ ಎಲೆ. ನಾವು ಇದನ್ನು ಪೌಡರ್ ಮಾಡಿದ್ರು ಹಾಕ್ಬೋದು ಅಥವಾ ಹಂಗನಾದರೂ ಹಾಕ್ಬೋದು. ನಾನು ಪ್ರತಿ ಸಲ ಪೌಡರ್ ಮಾಡ್ತಿದ್ವಿ, ಈ ಸಲ ಹಂಗೆ ಹಾಕಿ ನೋಡಿ. ಪೌಡರ್ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ಇದು ಸ್ಟೀಲಿಂದ ಐತಲ್ಲ, ಹೆಂಗಂದ್ರೆ ಲಘುನ ತಳ ಹಿಡಿತೈತಿ ಮತ್ತು ಕುಕ್ಕರ್ನಾಗ ಎಷ್ಟು ಸ್ಪೀಡ್ ಆಕೈತಲ್ಲ ಅಷ್ಟು ಸ್ಪೀಡನ್ನು ಅಡುಗೆ ಆಕೈತಿ ಇದ್ರೊಳಗೆ. ಈಗ ನಾನು ರುಚಿಗೆ ತಕ್ಕಷ್ಟ ಖಾರ ಹಾಕೋತೇನೆ. ಇದು ಖಾರ ಕಡಿಮೆ ಐತಿ, ಹಂಗಾಗಿ ಖಾರ ಒಂದಿಟ ಜಾಸ್ತಿ ಹಾಕೋತೇನೆ. ಮತ್ತು ಉಪ್ಪು, ನಮ್ಮ ಮನೆಯವ್ರ ತರಕಾರಿ ಯಾವ್ದು ತರಕಾರಿನೂ ಇಷ್ಟಪಡಂಗಿಲ್ಲ, ಹಂಗಾಗಿ ನಾನು ಹಿಂಗೆ ಮಾಡ್ತೀನಿ, ಅವ್ರಿಗೆ ಹಿಂಗೆ ಇಷ್ಟ ಆಗ್ತೈತಿ. ಈಗ ಮೊಸರು ನೋಡಿ, ಸ್ವಲ್ಪ ಮೊಸರು ಹಾಕೋತೇನೆ ಅಂದ್ರೆ ಹುಳಿ ಕಡಿಮೆ ಇರೋದು. ಅರಿಶಿನ ಪೌಡರ್, ಇನ್ನೊಂದು ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಂಡು, ಇಲ್ಲೇ ಸೈಡ ಎಣ್ಣೆ ಬಿಡ್ತೈತೆ ನೋಡ್ರಿ. ಒಂದರಿಂದ 2 ನಿಮಿಷ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಅಕ್ಕಿ ಹಾಕೊಂಡ ಮಿಕ್ಸ್ ಮಾಡ್ಕೋತೇನೆ. 1 ಗ್ಲಾಸ್ ನಾನು ಇಲ್ಲಿ ಏನು ಅಕ್ಕಿ ತಗೊಂಡೇನಲ್ಲ, ಅಂದ್ರೆ ಒಬ್ಬೊಬ್ಬರಿಗೆ ಅನ್ನ ಭಾಳ ಉದುರಾಗಿರ್ಬೇಕು, ಒಬ್ಬೊಬ್ಬರಿಗೆ ಅನ್ನ ಒಂದೀಟ ಮೆತ್ತಗ ಬೇಕು. ಹಾಗಾಗಿ ನಿಮ್ಗೆ ಯಾವ ಹದಕ್ಕೆ ಬೇಕು ನೋಡ್ರಿ ಹಂಗೆ ನೀವು ನೀರು ಹಾಕ್ಕೋಬೇಕು. ನಾನೀಗ ನೀರು ಹಾಕೊಳಕತ್ತೆ ನೋಡ್ರಿ. ಇಲ್ಲೇ ಕೈ ಅಳತೆ ಮತ್ತು ಕಣ್ಣು ಅಳತೆ ಇಲ್ಲೇ ನಾನು ನೀರು ಹಾಕೋತೇನೆ. ನಮ್ಮ ಗ್ಲಾಸು ಗೀಸು ಇವೆಲ್ಲ ಗೊತ್ತಾಗಂಗಿಲ್ಲ ನೋಡ್ರಿ. ಕಣ್ಣು ಅಳತೆ, ಕೈ ಅಳತೆ. ಈಗ ನಾನು ಇದನ್ನ ಲಿಡ್ನ ಮುಚ್ಚಿಬಿಡ್ತೇನೆ. ಮಸಾಲೆ ರೈಸ್ ಮತ್ತು ಎಗ್ ರೈಸ್ ಮಾಡೀನಿ ಅಂದ್ರೆ ನಾನು ಅದರ ಸೈಡ್ ಕಬಾಬ್ ಮಾಡಿರ್ತೀನಿ. ಕಬಾಬ್ ಅಂದ್ರೆ ಅಷ್ಟು ಇಷ್ಟ. ಮತ್ತು ಹೊರಗೆ ಮಳೆನೂ ಬರಾಕತೈತಿ, ಬಿಸಿ ಬಿಸಿ ಕಬಾಬ್ ತಿನ್ಬೇಕಂತ ಅನ್ಸಾಕತೈತಿ. ಹಾಗಾಗಿ ಕಬಾಬ್ ನೋಡಿ. ಸರಿ ಫ್ರೆಂಡ್ಸ, ಊಟ ಮಾಡೋಣಂತ. ನಮ್ಮ ಮನೆಯವರು ಹಾಕ್ತಾರೆ ಈಗ. ಓಹೋ, ಘಮ್ಮನಾಗತೈತೆ, ಘಮ ಘಮ ಅನ್ನಕತೈತೆ. ಅದು ಸುಡಂಗಿಲ್ಲ. ಅದ ಸುತ್ತಿ ಇದೆಲ್ಲ ಬೇಕಿದ್ರೆ ಶೇಂಗಾಕಾಳು ಹಾಕೋಬೋದು ರಾತ್ರಿ ಟೈಮಲ್ಲ. ಹಂಗಾಗಿ ರಾತ್ರಿ ಟೈಮ್ ನಾನು ಶೇಂಗಾಕಾಳು ಹಾಕಂಗಿಲ್ಲ. ಹಗಲಿ ಮಧ್ಯಾಹ್ನ, ಮುಂಜಾನೆ ಮಧ್ಯಾಹ್ನ ಐತಂದ್ರೆ ನಾನು ಶೇಂಗಾಕಾಳು ಹಾಕ್ತೇನೆ. ಆಲೂಗಡ್ಡಿನೂ ಹಾಕ್ಬೋದು, ನಾನು ಹೇಳಿದ್ನೆಲ್ಲ ಎಲ್ಲ ತರಕಾರಿನೂ ಹಾಕ್ಬೋದು. ತುಪ್ಪ ಹಾಕ್ಬೇಕಿತ್ತು, ನಾನು ತುಪ್ಪ ಒಂದು ಹಾಕ್ಲಿಲ್ಲ.
ಮಸಾಲೆ ರೈಸ ಹಿಂಗೆ ಮಾಡ್ಬೇಕಂತೇನಿಲ್ಲ, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನನ್ನಂತಲ್ಲಿ ಪುದೀನೂ ಇರಲಿಲ್ಲ ಮತ್ತು ಕೊತ್ತಂಬರಿನೂ ಇರಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ ಅಷ್ಟು ಹಾಕೀನಿ. ಗರಂ ಮಸಾಲ ನಾನು ಹೇಳಿದ್ನಲ್ಲ, ಇನ್ನೂ ಪುಡಿ ಮಾಡಿ ಹಾಕಿದ್ರೆ ಭಾಳ ರುಚಿ ಬರ್ತೈತಿ. ಮತ್ತು ನಾವು ಅರ್ಶಿಣ ಪುಡಿ ಹಾಕಬೇಕಂತೇನಿಲ್ಲ, ವೈಟ್ನೂ ಮಾಡ್ಬೋದು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಕಲರ್ ಎಲ್ಲ ಹಾಕ್ತಾರೆ, ಫುಡ್ ಕಲರ್, ಕೇಸರಿ ಮತ್ತು ಗ್ರೀನ್ ಇದನ್ನೆಲ್ಲನೂ ಹಾಕ್ತಾರೆ. ಅದೊಂಥರ ಡಿಫ್ರೆಂಟ್ ರುಚಿ ಕೊಡ್ತೈತಿ. ನಾನು ಫುಡ್ ಕಲರ್ದು ಏನು ಹಾಕಂಗಿಲ್ಲ, ಅಪರೂಪ. ನಾನು ಯಾವಾಗಲಾದರೂ ಅಷ್ಟು ಹಾಕಿದ್ರೆ ಬಿರಿಯಾನಿ, ದಮ್ ಬಿರಿಯಾನಿ ಮಾಡಿನಿ ಅಂದ್ರೆ ಅದಕ್ಕೆ ಫುಡ್ ಕಲರ್ನ ಹಾಕಿರ್ತೀನಿ. ನಿಮ್ಮ ಫ್ಯಾನ್ ಫಾಲೋವರ್ ಭಾಳ ಅದ. ಫ್ಯಾನ್ ಹಚ್ಚಲಿ, ಒಂದು ಇದನ್ನ ತಗೊಂಡು ಗಾಳಿ ಹೊಡಿಲಿ. ಇನ್ನೊಂದು ಸ್ವಲ್ಪ ಅರ್ಥಗ ತಡ್ಕೊಂಡಿದ್ ನೋಡ. ಬಾಲ 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 ಅಂತ ನನ್ನ ಕೆಲಸ ಭಾಳ ಐತಿ, ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಊಟ ನನ್ನ ಕೆಲಸ ಭಾಳ ಐತಿ. ಅವ್ರು ಬಾಯಿ ಬಿಡೋದು ಯಾವಾಗ ಹೇಳ್ರಿ, ನಾನು ಬೈಯಾಕಂತನ ಬಾಯಿ ಬಿಡ್ತಾರ ಅವ್ರು. ತಗೊಳ್ಳಿ. ನಾನು ಯಾವ ಊರಿಗೆ ಹೊಂಟಿರ್ಬೋದು ಅಂತೇಳಿ ಗೆಸ್ ಮಾಡಿರಿ. ಮತ್ತು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿ, ಸಪೋರ್ಟ್